ಹಲೋ, ಹಾಯ್ ಅರ್ಚನಾ ಅವರೇ. ನನಗೆ ಗೊತ್ತು ರೀ ನೀವು ಹಲೋ ಅನ್ನಲ್ಲ ಅಂತ, ಅದಕ್ಕೆ ನಾನೇ ಹಲೋ ಅಂತ ಇದ್ದೀನಿ. ಅರ್ಚನಾ ಅವರೇ, ಅದು ಅರ್ಚನಾ ಅವರೇ, ಅದು ಐ ಲವ್ ಯು ರೀ. Marriage is fixed. I'm ready to take the risk. Yo. My marriage is fixed. Amma? I'm ready to take the risk. ಕಾಫಿ. ಇನ್ನೊಂಚೂರು ಸ್ಟ್ರಾಂಗ್ ಮಾಡೋದಲ್ವೇನೆ? ಅಮ್ಮ, ತುಂಬಾ ಸ್ಟ್ರಾಂಗ್ ಕುಡಿಬಾರ್ದು, ಹೆಲ್ತಿಗೆ ಒಳ್ಳೇದಲ್ಲ. ಸರಿ ಸರಿ ಸರಿ. ನೋಡಿ. ಹೂ ನೋಡಿ. ಚೆನ್ನಾಗಿದೆ. ಎಂಗೇಜ್ಮೆಂಟ್ ಹೊರಟ್ರೇನಪ್ಪ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಮುದ್ದಾಗಿ ಕಾಣ್ತಾ ಇದೀರಾ, ನನ್ ಕಣ್ಣೇ ತಾಗ್ಬಿಡತ್ತೆ. ಇರಿ ಇರಿ, ಮೊದ್ಲು ಹೇಗ್ ನಿಂತ್ಕೊಂಡಿದ್ರೋ ಹಾಗೆ ನಿಂತ್ಕೊಳ್ಳಿ. ಇಬ್ರು ಸಖತ್ತಾಗಿ ಕಾಣ್ತಿದ್ದೀರಾ. ಒಂದ್ ಫೋಟೋ ತಗೋತೀನಿ. ಅಣ್ಣ, ಈ ಪೋಸ್ಟ್ ಚೆನ್ನಾಗಿಲ್ಲ. ಏನೋ ಫೋಟೋಗೊಂದು ಫೋಸ್ ಕೊಡಕ್ಕಾಗಲ್ವಾ ನಿನ್ಗೆ? ಹೆಂಡತಿ ಭುಜದ ಮೇಲೆ ಕೈ ಹಾಕೋ. ಅದಂತ ನಾಚಿಕೆನೋ ಮನೆಯವ್ರ ಮುಂದೆ? ಅವಳೇನ್ ಬೇರೆ ಅವಳ? ನಿನ್ ಹೆಂಡತಿ ತಾನೆ? ಹಾಕೋ ಕೈ. ಹಾಕೊಳ್ಳಿ, ಯಾಕೆ ನಾಚ್ಕೋತಾ ಇದ್ದೀರಾ? ಸಿದ್ದು, ನಾವಿಲ್ ಕುಣಿಯತ್ತೆ ಅಂತ ಕೆಂಪುತ್ತ ಕರಿ ಬಿಟ್ಕೊಂಡ್ ಕುಣ್ದಂಗೆ ತುಂಬಾ ಓವರ್ ಆಗ್ಲಿಲ್ಲ? ಸುಮ್ನೆ ಇರು ಸಾಧನ, ಅವ್ರು ಹೇಗಾದ್ರೂ ಇರ್ಲಿ, ನಮ್ಗೆ ಯಾಕೆ? ನವಿಲಾದ್ರೂ ಆಗ್ಲಿ ಕೆಂಬುತನಾರಾಗ್ಲಿ, ಹೇಗೋ ಹಾಳಾಗೋಗ್ಲಿ, ಸುಮ್ನೆ ಇರು. ಇವಾಗ ನೀವ್ ನಿಶ್ಚಿತಾರ್ಥಕ್ಕೆ ಹೋಗ್ತಿದ್ದೀರಲ್ಲ, ಅಲ್ಲಿ ನಡೆಯೋಂತ ನಿಶ್ಚಿತಾರ್ಥದ ಹುಡ್ಗಿಗಿಂತ ನೀವೇ ಸಖತ್ತಾಗಿ ಮಿಂಚ್ತೀರಾ ಅಂತ ನನ್ ಮನ್ಸ್ ಹೇಳ್ತಿದ್ದೆ. ಬಿತ್ತು ಕಣಪ್ಪ, ನಿನ್ ತಂಗಿ ದೃಷ್ಟಿ ನಿಮ್ ಮೇಲ್ ಬಿತ್ತು. ಆದ್ರೆ ಅದು ಒಳ್ಳೆ ದೃಷ್ಟಿ ಕಣೋ. ನಿನ್ ತಂಗಿನೇ ಹೀಗೆ ಹೇಳ್ತಿದ್ದಾಳೆ ಅಂದ್ಮೇಲೆ ಇನ್ನು ನಿಶ್ಚಿತಾರ್ಥದ ಮನೆಗ್ ಬಂದವರೆಲ್ಲ ಎಷ್ಟು ನೋಡ್ಬೋದು. ಏನಾದ್ರೂ ಆಗ್ಲಪ್ಪ, ಯಾರ್ ಕಣ್ಣು ನಿಮ್ಮಿಬ್ರು ಮೇಲೂ ಬೀಳ್ಬಾರ್ದು. ನೀವು ಮನೆಗ್ ಬರ್ತಿದ್ದ ಹಾಗೆ ನಾನೇ ನಿಮಗ್ ದೃಷ್ಟಿ ತೆಗ್ದು ಹಾಕ್ತೀನಿ, ಸರಿನಾ? ಚಿಕ್ಕಪ್ಪ, ಅಕ್ಕ, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಅಪ್ಪ, ಅಮ್ಮ, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಧನ, ಹೋಗು, ರೆಡಿ ಮಾಡು, ತಂದ್ಕೊಡು. ಆಯ್ತು, ಹೊರಡಿ. ವರ್ಷ, ಹುಷಾರು. ಸರಿ ಅಮ್ಮ. ಹ್ಞೂ ಕಣಪ್ಪ, ಒಳ್ಳೇದಾಗ್ಲಿ, ಹೋಗ್ಬಾ. ಅಮ್ಮ, ಹೋಗ್ ಬರ್ತೀವಿ. ನೀನ್ ಹೇಳ್ತಾ ಇದ್ಯಾ, ಅವಳಿಗೆ ಹೇಳಕ್ಕೇನು? ಹೋಗ್ತಾ ಇದ್ದಾಳೆ ಹಿಂಗ ಅನ್ಕೊಂಡು. ನಡಿ, ಬೇಗ ಬನ್ನಿ. ಸುಶಾಂತ್, ನಾನಿವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಈ ದಿನ ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಯಾಕೆ ಗೊತ್ತಾ? ನೀವೇ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನ್ನ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ರಿ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ಜುಮ್ ಅನ್ನಿಸ್ತಿದೆ. ನನಗೆ ಹೇಳಕ್ ಆಗದೆ ಇರೋಂಥ ಸಂತೋಷ, ಆ ಸಂತೋಷನ ಅನುಭವಿಸ್ತಾ ಇದ್ದೀನಿ. ಆದ್ರೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಯ್ತು, ಈ ಸಂತೋಷನ ತಾಳಿ ಕಟ್ಟೋರ್ಗೂ ಕಾಪಾಡ್ಕೋ. ನೀವು ಕಟ್ಟೋ ತಾಳಿನ ಸ್ವಲ್ಪ ದಿನ ನಾನು ನನ್ನ ಹೃದಯಕ್ಕೆ ಹತ್ರನೇ ಇಟ್ಕೊಂಡಿರ್ತೀನಿ. ಯಾಕೆ? ಅದನ್ನ ಚೈನ್ ಆಗಿ ಬದಲಾಯಿಸ್ಬೋದಲ್ಲ? ಇಲ್ಲ, ಸದ್ಯಕ್ಕೆ ಬದಲಾಯಿಸಲ್ಲ. ಸ್ವಲ್ಪ ದಿನ ನನ್ನ ಕುತ್ತಿಗೆಯಲ್ಲಿ ಹಾಗೆ ಇರಬೇಕು. ಹೃದಯಕ್ಕೆ ಹತ್ರವಾಗಿ, ಜೋಪಾನವಾಗಿ, ಆಮೇಲೆ ಅದನ್ನ ಚೈನಿಗೆ ಹಾಕೋತೀನಿ. ನೀವೇನು ಹೆದರ್ಕೋಬೇಡಿ, ಈ ವಿಷಯನ ಯಾರಿಗೂ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡ್ತೀನಿ.
ನೀವ್ ಕಟ್ಟೋ ಅರ್ಶನದ ದಾರ ನನ್ ಕುತ್ಕೆಲ್ ನೋಡ್ಕೊಳಕ್ಕೆ ನನ್ಗೇನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಒಂದ್ ವೇಳೆ ಯಾರಾದ್ರೂ ಇವಳ್ಯಾಕ ಅರ್ಶನದ ದಾರ ಕಟ್ಕೊಂಡಿದ್ದಾಳೆ ಅಂತ ಕೇಳ್ಬಿಟ್ರೆ ಅದಕ್ಕೆ ಅದನ್ ಯಾರ ಕಣ್ಗೂ ಬೀಳ್ದಿರೋ ಹಾಗೆ ನೋಡ್ಕೋತೀನಿ. 1 ವಾರ 10 ದಿನ ಅಷ್ಟೇ, ಆಮೇಲೆ ನಾನೇ ಚೈನ್ಗೆ ಹಾಕೊಂಡ್ಬಿಡ್ತೀನಿ. ನೀವೇನು ಅನ್ಬಾರ್ದು. ಸರಿ, ಕಟ್ಟೋದಷ್ಟೇ ನನ್ನ ಕರ್ತವ್ಯ, ಕಾಪಾಡ್ಕೊಳ್ಳೋದು ನಿನ್ನಿಷ್ಟ. ಕಾಪಾಡ್ಕೋತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನೀನು ಅದನ್ನು ಕಾಪಾಡ್ಕೋ, ನಾನು ನಿನ್ನ ಕಾಪಾಡ್ಕೋತೀನಿ. ಬಾ. ಅದಕ್ಕೆ 1 ನಿಮಿಷ. ಏನಚ್ಚು? ಅದಕ್ಕೆ ಅವ್ರು ಬಂದ್ರ? ಇಲ್ಲ, ಇನ್ನೂ ಬಂದಿಲ್ಲ. ಬರ್ತಾರೆ ಇವಾಗ. ಇವತ್ತು ಅವ್ರು ಬರ್ತಿದಾರಾ? ಬರ್ತಾರೆ. ಅವ್ರು ಬರ್ದೆ ನಿಶ್ಚಿತಾರ್ಥ ಹೇಗಾಗತ್ತೆ ಹೇಳು? ಬಂದೇ ಬರ್ತಾರೆ. ಇಲ್ಲ ಅದಕ್ಕೆ ಅದು ಅವರು. ಓ, ಅವರು ಅಂತ ಕೇಳ್ತಿರೋದು ನೀನ್ ಸುಮಂತ್ ಅವ್ರನ್ನ ತಾನೇ? ಅವರಲ್ಲ ಅದಕ್ಕೆ, ನಿಶ್ಚಿತಾರ್ಥಕ್ಕೆ ಅವ್ರು ಬಂದೇ ಬರ್ತಾರೆ ಗೊತ್ತು. ಮತ್ತಿನ್ಯಾರನ್ನ ಕೇಳ್ತಿದೀಯಾ? ಅದೇ ಅದಕ್ಕೆ ರಾಘವ್ ಅವರಪ್ಪ, ಸುಶಾಂತ್, ಮಂತ್ರ ಎಲ್ಲರೂ ಬರ್ತಿದಾರ್ತಾನೆ. ಏನಮ್ಮ ಅಚ್ಚು ಹೀಗೆ ಕೇಳ್ತಿದ್ಯಾ? ಹುಡುಗನ್ ತೋರ್ಸಿದ್ದವ್ರು, ಮಾತುಕತೆಗೆ ಬಂದಿದ್ದವ್ರು, ಇವತ್ ನಿಶ್ಚಿತಾರ್ಥಕ್ಕೆ ಮುಂದೆ ನಿಂತು ಹುಡುಗನ್ ಪರವಾಗಿ ನಡೆಸ್ಕೊಡ್ತಿರೋರೆ ಅವ್ರು ಬರ್ದೇ ಇರ್ತಾರಾ? ಯಾಕೆ ಸುಶಾಂತ್ ಬರ್ತಾರ ಅಂತ ಕೇಳ್ತಿದ್ಯಾ ಅಚ್ಚು? ಏನಿಲ್ಲ ಅದಕ್ಕೆ, ಸುಮ್ನೆ ಕೇಳ್ದೆ ಅಷ್ಟೇ. ಯಾಕಮ್ಮ ಅಚ್ಚು ಒಂಥರ ಇದೆಯಾ? ಅವರಿಬ್ರು ಬರೋದ್ರಿಂದ ನಿಂಗೇನಾದ್ರೂ ತೊಂದ್ರೆ ಅನಿಸ್ತಿದ್ಯಾ? ಹಾಗೆಲ್ಲ ಏನು ತೊಂದ್ರೆ ಇಲ್ಲ ಅದಕ್ಕೆ. ಏನಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ಅಂದ್ರೆ ಅವ್ರು ಬಂದ್ರೆ ಚೆನ್ನಾಗಿರತ್ತಲ್ವಾ ಅಂತ ಅಷ್ಟೇ. ಸರಿ ಸರಿ, ನೀನ್ ಬೇಗ ರೆಡಿಯಾಗು, ಇನ್ನೇನು ಅವ್ರು ಬರೋ ಟೈಮ್ ಆಯ್ತು. ಅಯ್ಯೋ, ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡು ನಿಮ್ಮಣ್ಣ ಏನೋ ಹೇಳಿದ್ರು, ಮರ್ತೇ ಹೋಯ್ತು. ಬರ್ತೀನಿರು. ಅಯ್ಯೋ ದೇವ್ರೆ, ತಾಳಿ ಕಟ್ಟಿದ ಗಂಡನೇ ನನಗೆ ನಿಶ್ಚಿತಾರ್ಥ ಮಾಡೋದಕ್ಕೆ ಬಯಸ್ತಿದ್ದಾರೆ. ಏನ್ ಮಾಡೋದು? ನಾನು ಅನ್ಕೊಳ್ತಿರೋ ತರ ಈ ನಿಶ್ಚಿತಾರ್ಥ ನಿಂತು ಹೋದ್ರೆ ಸಾಕು. ಈ ನಿಶ್ಚಿತಾರ್ಥ ನಡಿಲೇಬಾರ್ದು. ಓ ಅಕ್ಕ ಭಾವ ಈಗ ಬಂದ್ರ? ಸುಮತಿ, ಸುಮತಿ, ಅಕ್ಕ ಭಾವ ಬಂದಿದ್ದಾರೆ, ಆಶೀರ್ವಾದ ತಗೋಣ. ದೀರ್ಘಾಯುಷ್ಮಾನ ಭವ, ದೀರ್ಘ ಸುಮಂಗಲಿ ಭವ. ಬೀಗ್ತಿಯಲ್ಲಿ ಬನ್ನಿ ಬನ್ನಿ. ಅಕ್ಕ, ನಮ್ ಬೀಗ್ತಿ. ನಮಸ್ತೆ ಅಮ್ಮ. ನಮಸ್ಕಾರ. ನೀನು ವನಜ ತಾನೆ? ನಮ್ ಸಿರಿಗೆರೆ ಶೇಖರ್ ಹೆಂಡ್ತಿ ತಾನೇ ನೀನು? ಸುಮಂತ್ ಅವ್ರ ತಂದೆ ಹೆಸರು ಅದೇ.